ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ನಾವು ಎಲ್ಲಪ್ಪ ಬಂದಿದ್ದೀವಿ ಅಂದರೆ ಇವತ್ತು ಯದುಗಿರಿ ಯತಿರಾಜ ಮಠ ಅಂತ, ಇದು ಮಲ್ಲೇಶ್ವರಮಲ್ಲಿ ಬರುತ್ತೆ. ಇಲ್ಲಿ ಪ್ರತಿದಿನವೂ ಅನ್ನದಾನ ಮಾಡ್ತಾರೆ. ಇದು ಕಳೆದ 7-8 ವರ್ಷಗಳಿಂದ ಅನ್ನದಾನ ಮಾಡ್ತಾ ಬಂದಿದ್ದಾರೆ. ಅದು ದಿನಕ್ಕೆ 2 ಟೈಮ್ ಅನ್ನದಾನ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 3:30ರಿಂದ 4 ಗಂಟೆಗೆ ಅನ್ನದಾನ ಮಾಡ್ತಾರೆ. ಡೈಲಿ ಏನೆಲ್ಲ ಕೊಡ್ತಾರೆ ಮತ್ತು ಇಲ್ಲಿ ತಿಂದಂಥ ಭಕ್ತಾದಿಗಳು ಏನು ಹೇಳ್ತಾರೆ, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಕಡೆ ತನಕ ಎಲ್ಲೂ ಸ್ಕಿಪ್ ಮಾಡೋದಿಲ್ಲ, ಈ ವಿಡಿಯೋನ ನೋಡಿ ವೀಕ್ಷಕರೇ. ನನ್ನ ಹೆಸರು ಪಾರ್ಥಸಾರಥಿ ಅಂತ. ನಾವು ಕತ್ರಗುಪ್ಪೆಯಿಂದ ಬರ್ತಾ ಇದ್ದೀವಿ. ನಾವು ಇಲ್ಲಿ ಮಠದ ಮೆಂಬರ್. ರೆಗ್ಯುಲರ್ 3 ಟೈಮ್ಸ್ ಕೊಡ್ತೀವಿ. ಬಿಸಿಬೇಳೆ ಬಾತು, ಪಲಾವ್, ವೆರೈಟೀಸ್ ಆಫ್ ಫುಡ್ ಡೈಲಿ 2 ಟೈಮ್ಸ್. ಶಾಲಾ ಮಕ್ಕಳು ಬರ್ತಾರೆ. ಮಧ್ಯಾಹ್ನ ಲಂಚ್ ಟೈಮ್ ಬರುತ್ತಲ್ಲ, ಆ ಮಕ್ಕಳೆಲ್ಲ ಬರ್ತಾರೆ. ಬೀದಿ ಹೋಗೋ ಫುಟ್ಪಾತ್ ಇವರೆಲ್ಲ ಬರ್ತಾರೆ. ಎಲ್ಲರೂ ದೇ ವಿಲ್ ಟೇಕ್ ಪ್ರಸಾದ. ವೆರಿ ಗುಡ್. ಬೇರೆ ಎಲ್ಲೂ ಈ ಥರ ಸರ್ವಿಸ್ ಇಲ್ಲ. ಕ್ರೌಡ್ ಇರುವಂತ ಏರಿಯಾ ಇದು. ಹಾಂ, ಕ್ರೌಡ್ ಏರಿಯಾ. ಎಷ್ಟೊಂದು ಜನ ಬರ್ತಾರೆ. ಹಾಂ, ಎಲ್ರಿಗೂ ಸಿಗುತ್ತೆ. ಇರೋ ತನಕ ಕೊಡ್ತಾರೆ. ನೀವೆಲ್ಲಿರೋದು? ಕತ್ರಗುಪ್ಪೆ. ಎಷ್ಟು ವರ್ಷ ಇದೆ ನಿಮ್ಗೆ ಗೊತ್ತಿರೋ ಹಾಗೆ? ಎಷ್ಟು ವರ್ಷ ಇದೆ? ಫ್ರಮ್ ದಿ ಬಿಗಿನಿಂಗ್ ಆಫ್ ಮೋರ್ ದೆನ್ 5 to 10 years. ಅವಾಗಿಂದ ರೆಗ್ಯುಲರ್. ನನ್ನ ಹೆಸರು ಪಾರ್ಥಸಾರಥಿ ಅಂತ. ಸರ್, ಪ್ರಸಾದದ ಬಗ್ಗೆ ಬೇರೆ ಮಾತಿಲ್ಲ, ಚೆನ್ನಾಗಿರುತ್ತೆ. ನಾವು ಬರ್ತಾ ಇರ್ತೀವಿ ಒಂದೊಂದು ಫ್ರೀ ಇದ್ದಾಗೆಲ್ಲ. ದಿನಕ್ಕೆ 2 ಟೈಮ್ ಕೊಡ್ತಾರೆ ಸರ್. ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಅಷ್ಟೇ ಸರ್. ಯಾಕೆ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮತ್ತು ಶಾಲಾ ಮಕ್ಕಳೆಲ್ಲ ಬರ್ತಾರೆ. ಹೌದು, ಆ ಟೈಮ್ ಕರೆಕ್ಟಾಗಿ ಕೊಡ್ತಾರೆ. ಹೇಗೆ ಅನಿಸ್ತಿದೆ? ತುಂಬ ಒಳ್ಳೇದು ಸರ್. ಇದೇ ಥರ ಇನ್ನೂ ಮುಂದುವರ್ಸ್ಕೊಂಡು ಹೋಗಲಿ. ಓಕೆ, ಒಳ್ಳೇದಾಗಲಿ ಸರ್. ನೀವು ಮುಂಚೆ ಗೊತ್ತಿರೋ ಇಲ್ಲ, ನಾನೀಗ 1 ತಿಂಗಳಿಂದ ಬರ್ತಾ ಇರೋದು. ಅಂದರೆ ರೆಗ್ಯುಲರ್ ಆಗಿ ಬರ್ತೀರಾ? ರೆಗ್ಯುಲರ್ ಫ್ರೀ ಇದ್ದಾಗ ಮಾತ್ರ. ಫ್ರೀ ಇದ್ದಾಗ ಬರ್ತೀರಾ? ಏನೆಲ್ಲ ಕೊಡ್ತಾರೆ ಸರ್ ನೀವು ಬಂದಾಗ? ಏನು ಸರ್, ವೆರೈಟಿ ಇರುತ್ತೆ ಸರ್. ಒಂದೊಂದ್ಸಲಿ ಅನ್ನ ಸಾಂಬಾರು, ಒಂದೊಂದ್ಸಲಿ ಪಲಾವು. ಒಟ್ಟಲ್ಲಿ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಇವತ್ತೇನೆಲ್ಲ ಕೊಟ್ಟರು? ಇವತ್ತು ಅದೇ ಪಲಾವು, ಆರೆಂಜು, ಆಮೇಲೆ ಒಂದೊಂದ್ಸಲಿ ಉಪ್ಪಿಟ್ಟು ಎಲ್ಲ ಚೆನ್ನಾಗಿರುತ್ತೆ ಫುಡ್. ನೀವು ಎಲ್ಲಿರುತ್ತೆ ಸರ್? ನಮ್ಮದು ಚಿಕ್ಕಬಾಣವರ. ಇಲ್ಲಿ ವರ್ಕ್ ಮಾಡೋದು. ಫ್ರೀ ಇದ್ದಾಗ ಬರ್ತೀವಿ. ನಿಮ್ಮ ಹೆಸರು? ಅಭಿಷೇಕ್. ಪ್ರಸಾದ ಕೊಡ್ತಾ ಇದ್ದಾರೆ. ಶ್ರೀಮತಿ ಚೊನ್ನೆಂಪ ಸ್ವಾಮಿಗಳು ಅರೇಂಜ್ ಮಾಡಿ ಎಲ್ಲ ದಿವಸ ಪ್ರಸಾದ ಕೊಡ್ತಾ ಇದ್ದಾರೆ. ಎಲ್ಲರೂ ಸಂತೋಷವಾಗಿ ತಗೋತಾ ಇದ್ದಾರೆ. ಹೀಗೆ ಇದು ಮುಂದುವರಿಲಿ. ಏನೆಲ್ಲ ಕೊಡ್ತೀರಮ್ಮ ಇವತ್ತು? ಪಲಾವು, ಅಮೆರಿಕಲ್ಲಿದ್ದಾನೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಸ್ವಾಮಿಗಳ ಆಶೀರ್ವಾದ. ಏನೆಲ್ಲ ಮಾಡ್ತಿದ್ರಿ ಇವತ್ತು? ಪಲಾವು, ಆರೆಂಜ್, ಬಾಳೆಹಣ್ಣು. ನಿಮ್ಮ ಹೆಸರು? ಜಯಶ್ರೀ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಯತಿರಾಜ ಜಿಯರ್ ಸ್ವಾಮಿಗಳ ಆಶೀರ್ವಾದ. ಎಲ್ಲರಿಗೂ ದಿನ ಇಲ್ಲಿ ಪ್ರಸಾದ ಸೇವನೆ ಆಗುತ್ತೆ. ತುಂಬ ಜನಕ್ಕೆ ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಾಯಂಕಾಲ ತಿರ್ಗಾ 4 ಗಂಟೆಗೆ ಎಲ್ಲರೂ ಚೆನ್ನಾಗಿರ್ತಾರೆ. ಚೆನ್ನಾಗಿರಲಿ. ಆಲ್ಮೋಸ್ಟ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ವರ್ಷದಿಂದ ನಡೀತಾ ಇದೆ. ಪ್ರತಿದಿನ ಪ್ರತಿದಿನ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ತಿರ್ಗಾ. ಇವತ್ತು ರಜೆಗೆ ಆ ಥರ ಏನಿಲ್ಲ. ಹೌದು, 1 ಗಂಟೆಗೆ ಒಂದ್ಸತಿ, 3 ಗಂಟೆಗೆ ಒಂದ್ಸತಿ. ಸರ್, ಏನೆಲ್ಲ ಇರುತ್ತೆ ಸರ್? ಆಲ್ಮೋಸ್ಟ್ ಒಂದೊಂದು ದಿನ ಒಂದೊಂದು ಐಟಮ್ ಇದೆ. ರಿಪೀಟ್ ಯಾವುದೋ ಇದೆ. ಎಲ್ಲ ಬಿಸಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ, ಇದು ಒಂದು ಕಪ್ಪು ತಗೊಂಡ್ರೆ ಒಂದು ಇದು ಕೊಟ್ಟರೆ 10 ಜನ ಊಟ ಮಾಡ್ಬೋದು. 10 ಜನ ಕೊಡಬೇಕು. ಅದು ಪ್ರಸಾದ. ಒಟ್ಟು ಫುಲ್ಲ ತಿನ್ನೋದು ಊಟ. ಇದು 10 ಜನ ಕೊಡೋದಕ್ಕೆ ಪ್ರಸಾದ ಇರೋದು, ಕಪ್ಪು ಕೊಡೋದು. ನಾನು ಯಾವಾಗಲೂ ಗುರುವಾರ ಸಾಯಿಬಾಬಾ ಸಾಯಿಬಾಬಾ ದೇವಸ್ಥಾನ ಬರ್ತೀನಿ ಗುಡಿಗೆ. ಅಲ್ಲಿ ಭಜನೆ ಮಾಡಿಕೊಂಡು ಮನೆಗೆ ಹೋಗಾಗ ಇವರು ಯಾವತ್ತೋ ಸಿಕ್ಕಿದ್ರೆ ತಗೊಳ್ತೀವಿ. ಇಲ್ಲಾಂದ್ರೆ ನಾವು ಇವಾಗ ತೊಗೊಂಡಿಲ್ಲ, ಇನ್ನೊಬ್ರಿಗೆ ಅದು ಆಗ್ತದೆ. ವೇಸ್ಟ್ ಮಾಡಬಾರ್ದು. ಇಷ್ಟು ಮೊದಲು ತೊಗೋಬೋದು, ಇಲ್ಲ ತೊಗೊಂಡು 4 ಜನ ಕೊಡ್ಬೋದು. ನಾವು ಅಷ್ಟೇ ಲಕ್ಷ್ಮೀನಾರಾಯಣಪುರ, ಜಯ ಪಾರ್ಕ್. ಓಕೆ, ಥ್ಯಾಂಕ್ ಯು. ಪ್ರಸಾದ ಆಲ್ವೇಸ್ ಫ್ರೆಶ್ ಆಗಿರುತ್ತೆ. ನೋ ಡೌಟ್ ರಿಗಾರ್ಡಿಂಗ್ ಪ್ರಸಾದ. 2 ಟೈಮ್ಸ್ ಕೊಡ್ತಾರೆ. ಮಧ್ಯಾಹ್ನ 1 o'clock, ಅಗೇನ್ 3:30 ಆಫ್ಟರ್ನೂನ್. ನಿಮಗೆ ಎಷ್ಟು ದಿನದಿಂದ ಗೊತ್ತಿದೆ? ಮುಂಚೆ ಗೊತ್ತಿತ್ತಾ? ಬರ್ತಾ ಇದ್ರೆ ಸುಮಾರು ದಿನ ಬರ್ತಾ ಇದ್ದೀನಿ. ಏನೇನು ಕೊಡ್ತಾರೆ? ಆಲ್ಮೋಸ್ಟ್ ಅನ್ನ ಸಾಂಬಾರು ಇರುತ್ತೆ, ಈ ಥರ ಪಲಾವು. ಪ್ರತಿದಿನ ಕೊಡ್ತಾರಂತೆ. 2 ಟೈಮ್ಸ್ ಮತ್ತೆ 1 o'clock and 3:30. ಅಷ್ಟೇ. ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ? ರೆಗ್ಯುಲರ್ ಬರ್ತಾ ಇರ್ತೀನಿ. ರೆಗ್ಯುಲರ್ ಆಗಿ ಓಕೆ.
ಪ್ರಸಾದ ಅಂದ ತಕ್ಷಣವೇ ಹೇಗಿದೆ ಏನು ತಂದು ಗುಡ್, ನೋ ಡೌಟ್. ನೋಡು ಎಲ್ಲಿ ಕೊಡ್ತಾ ಇದ್ದಾರೆ ಚೆನ್ನಾಗಿರ್ತದೆ ಎತ್ತರಾಜ ಮಠದ್ದು ಇದು. ಅರೆ ಇವತ್ತು ಫಸ್ಟ್ ಬಂದಿದ್ದ ಮುಂಚೆ ಬರ್ತೀವಿ ಹಾಂ, ಬರ್ತಾ ಇರ್ತೀನಿ ನಾವು. ಬರ್ತಾ ಇರ್ತೀರ ಅವಾಗ ಅವಾಗ ಓಕೆ ಏನೇನೆಲ್ಲ ಕೊಡ್ತಾರೆ ಅವಾಗ ಅದೇ ಡೈಲಿ ಇದು ಪಲಾವು ಈಗ ಹೇಳ್ತಾರೆ. ಪಲಾವು ಇಲ್ಲ ಇದು ಬಿಸಿಬೇಳೆ ಭಾತ್. ಈ ರೀತಿ ಕೊಡೋದ್ರಿಂದ ಈ ರೂಟಲ್ಲಿ ಹೋಗೋರಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಎಲ್ಲ ಬಡವರಿಗೆ ಇವ್ರಿಗೆ ಹೆಲ್ಪ್ ಆಗ್ತದೆ. ಅಂದರೆ ಕೂಲಿ ಕಾರ್ಮಿಕರು ಹಾಂ ಈ ಕಾಲೇಜವರೆಲ್ಲ ಬರ್ತಾ ಇರ್ತಾರೆ. ಮಧ್ಯಾಹ್ನ 3:30 ಕೊಡ್ತಾರೆ ಕಾಲೇಜ್ ಹುಡುಗರು. ದಿನ 2 ಟೈಮ್ ಕೊಡ್ತಾರೆ. ಹೇಗೆ ಅನಿಸ್ತು? ಈಗ ಕೆಲವರು ಒಂದೊಂದು ಟೈಮ್ ಕೊಡೋದೇ ಕಷ್ಟ ಅಂತ, ಇವರು 2 ಟೈಮ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಾಮೀಜಿಗಳು ಒಳ್ಳೆ ಇದು ಮಾಡಿದ್ದಾರೆ. ಬಡವರಿಗೆ ತುಂಬ ಹೆಲ್ಪ್ ಆಗ್ತದೆ. ತುಂಬ ಹೆಲ್ಪ್ ಮಾಡ್ತಾರೆ. ನಿಮ್ದು ಯಾವ ಊರು ಸರ್? ನಮ್ಮದು ಕೋಲಾರ. ಇಲ್ಲೇನಕ್ಕೆ ಇವತ್ತು ಇರೋ ಬ್ಯಾಂಗ್ಳೂರು. ಈಗಿರೋದು ಬೆಂಗಳೂರು. ಸರ್ ನಿಮ್ಮ ಹೆಸರು? ಗೋವಿಂದರಾಜ್. ಇವತ್ತು ನಮ್ಮ ಫ್ರೆಂಡ್ ಜೊತೆಲಿ ಬಂದೆ. ಗುರುವಾರ ಸಾಯಿಬಾಬಾ ದೇವಸ್ಥಾನ ಹೋಗೋಣ ಅಂತ ಕರೆದ್ರು. ನಾನು ಈ ಕಡೆ ಕೆಲಸ ಇದ್ದರೆ ಬರ್ತೀನಿ, ಇಲ್ಲಾಂದರೆ ಬರಲ್ಲ. ಇವತ್ತು ಅವ್ರಿಗೋಸ್ಕರ ದೇವಸ್ಥಾನಕ್ಕೆ ಬಂದೆ. ಅಲ್ಲೇ ಇಲ್ಲಿ ಪ್ರಸಾದ ಕೊಡ್ತಾರೆ, ತಗೊಳ್ಳೋಣ ಬನ್ನಿ ಸ್ವಾಮಿ ಅಂದರು. ತಗೊಂಡು ಊಟ ಮಾಡ್ತಾ ಇದ್ದೀನಿ. ಇವತ್ತಿಗೆ ಗೊತ್ತಾಗಿದ್ದು ಹೌದು, ಇದುವಾಗ ಇದೇ ಗೊತ್ತಾಗಿರೋದು. ಸುಮಾರು ಒಂದು ಕಳೆದ 5 ವರ್ಷನ ಕೊಡ್ತಾ ಇದ್ದಾರಂತೆ. ಈ ಥರ ಡೈಲಿ ದಿನಕ್ಕೆ 2 ಟೈಮ್ ಕೊಡ್ತಾರಂತೆ. ಹೇಗೆ ಅನಿಸ್ತಿದ್ದೀರ? ಸ್ವಾಮಿ ದೇವ್ರು ಕೊಟ್ಟಿದ್ರೆ ಎಲ್ಲಿ ಬೇಕಾದ್ರೂ ಕೊಡ್ಬೋದು. ನನಗೆ ವಸತಿ ಸೌಕರ್ಯ ಆದರೆ ನಾನು 2 ಹಾಲು ಇಟ್ಬಿಟ್ಟು ಕೊಡಪ್ಪ ಅಲ್ಲಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು, ಮಾಡ್ಬೋದು. ಇಲ್ಲವನ ಹತ್ರ ಅವಾಗಿ ನಿಂತ್ಕೊಂಡು ಏನು ಕೇಳಿದ್ರು ಅವ್ನು ನನಗೆಲ್ಲ ಹೋಗಾಯ ಅಂತಾನೆ. ಅದು ನಿಜ. ಇರೋನು ಕೊಡೋವಾಗ ಅದು ಯಾಕೆ ಕೊಡ್ತೀಯ ಅಂತ ನಾವು ಕೇಳೋಕ್ಕೆ ತಪ್ಪಾಗುತ್ತೆ. ಅದು ಇವಾಗ ಇದನ್ನು ಬೇಕಿದ್ರೆ ತಗೊಂಡು ಊಟ ಮಾಡಿ, ಇಲ್ಲ ಬಿಟ್ಟೋಗಿ ಇಷ್ಟೇ. ಅದು ಯಾಕೆ ಏನು ಎಲ್ಲಿಂದ ನಾವು ಯೋಚನೆ ಮಾಡೋಕ್ಕಾಗುತ್ತಾ? ಅಲ್ಲ, ಈ ಥರ ಕೊಡೋದು ಒಳ್ಳೇದಲ್ವಾ ಅಂತ. ಅನ್ನದಾನ ಎಲ್ಲ ಒಳ್ಳೆಯದೇ. ಇದರಲ್ಲಿ ಕಾಸು ಎಷ್ಟು ಕೊಟ್ಟರು ಇನ್ನೂ ಬೇಕಂತಾರೆ, ಇನ್ನೂ ಕೊಟ್ಟರು ಸಾಲಲ್ಲ ಅಂತಾರೆ. ಇದು ಅನ್ನ ಕೊಟ್ಟರೆ ಇನ್ನೂ 2 ಕಪ್ಪು ಕೊಟ್ಟರೆ ಸಾಕನ್ನು ಇದು ಹೇಳಿದೆ ಅನ್ನ ಒಣ್ಣೆದೆ. ಇದುವೇ ಪುಣ್ಯ. ಇದರಲ್ಲಿ ಅನ್ನ ಜಾತಿ ಭೇದ ಇಲ್ಲ. ನೀನೇ ಬಂದು ತಗೋ, ನೀನು ಬರಬೇಡ ಅಂತ ಹೇಳೋರಿಲ್ಲ. ನಿನ್ನ ಮನಸ್ಸು ಬಂದರೆ ನೀನು ಒಂದು ಕಪ್ಪು ತಗೊಂಡು ಊಟ ಮಾಡ್ಬೋದು. ಇಲ್ಲ ಪ್ರೀತಿ ಇದ್ದರೆ ನಾನು ಇವಾಗ ಅಲ್ಲಿ ತಿಂದ್ಬಿಟ್ಟು ಬಂದೆ, ನೀನೇ ಪ್ರಸಾದ ತೊಗೊಂಡಿದ್ದೆ, ನನಗೂ ಅದರಲ್ಲಿ ಸ್ವಲ್ಪ ಕೊಡು ಸಾಕು ಅಂತ ತಿನ್ಬೋದು. ಅದು ಪ್ರಸಾದ ಹಂಚ್ಕೊಳ್ಳೋ ರೀತಿ ಅದು. ಇಲ್ಲ ನನಗೆ ಬೇಕಾಗಿದೆ ನಾನೇ ತಗೊಂಡು ನಿಮ್ಮ ಜೊತೆಲಿ ತಿಂತೀನಿ ಊಟ ಮಾಡ್ತೀನಿ ಅಂದರೆ ಅದು ಅವರ ಮನಸ್ಸು. ಇದು ಮತ್ತು ಬಂದಿದ್ದೀನಿ ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ತೊಗೊಂಡಿದ್ದೀನಿ. ಅದು ಹೇಗೆ ಏನಾಗೋದಿಲ್ಲ, ದೇವರು ಶಿವನಿಗೆ ಗೊತ್ತು. ಎಲ್ಲ ದೈವ ಇಚ್ಛೆ. ಹೌದು, ಕೊಡೋವನಿಗೆ ಮನಸ್ಸು ಬೇಕು, ಅದು ಕೊಡೋ ದೇವರು ಬೇಕು. ನನ್ನ ಹತ್ರ ಕೋಟಿ ಇರಲಿ, ಮನಸ್ಸಿಲ್ದ ಸುಮ್ಮನೆ ಅಲ್ಲಿ ಇಟ್ಕೊಂಡಿದ್ರೆ ಯಾರಿಗೂ ಏನೂ ಕೊಡೋಲ್ಲ. ಕೋಟಿ ಇಲ್ಲ ಅಂದರೂ ಕೊಡೋಕ್ಕಾದ್ರೂ ನನಗೆ ಮನಸ್ಸಿದೆಯಲ್ಲ ಅನ್ನೋದು ಒಂದು ನೆಮ್ಮದಿ. ಮನಸ್ಸಿಲ್ಲ ದುಡ್ಡಿದೆ ಅಂದ್ರೂ ಏನಿದ್ದು ಸುಖ. ಅನ್ನ ಎಲ್ಲರಿಗೂ ಬೇಕಾಗಿರೋದು. ದೇವ್ರ ಪ್ರಸಾದ ಒಂದು ಹಣ್ಣು ಕೊಟ್ಟಿದ್ದಾರೆ, ಬ್ಯಾಗಲ್ಲಿದೆ, ಇದು ಊಟ ಮಾಡ್ತಾಯಿದ್ದೆ. ನೀವು ಇರೋದೆಲ್ಲಿ ಸರ್? ನಾವು ಶ್ರೀರಾಮ್ಪುರ. ಓಕೆ ಸರ್, ಒಳ್ಳೆಯದಾಗಿ.